ಫೈನಲಿ ಮ್ಯಾಚ್ ನ ಗೆದ್ವು ಗುರು. ಬಾಂಗ್ಲಾದೇಶ ಅವರನ್ನು ಕೂಡ ನಮಗೆ ಬಾಯಿಗೆ ಬರ್ಸಂಗ್ ಆಗೋಗ್ಬಿಟ್ರಲ್ಲಪ್ಪ. ಗಿಲ್ ಅವರಿಂದ ಖಡಕ್ ಬ್ಯಾಟಿಂಗು, ಶಮಿ ಅವರಿಂದ ಕದರ್ ಬೌಲಿಂಗು. ಹಾಯ್ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್. ಮೊದಲನೇದಾಗಿ ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ, ಇಟ್ಸ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಚಾಂಪಿಯನ್ಸ್ ಟ್ರೋಫಿ ಸೆಕೆಂಡ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಮಾತುಕತೆಗೆ ಎಲ್ಲರಿಗೂ ಸ್ವಾಗತ. ಬಾಂಗ್ಲಾದೇಶ್ ಅವರು ಫಸ್ಟ್ ಬ್ಯಾಟಿಂಗ್ಗೆ ಬಂದು 5 ವಿಕೆಟ್ ನ ಕಳ್ಕೊಂಡಿದ್ದಾಗ 2:15 ಮ್ಯಾಚ್ ಸ್ಟಾರ್ಟ್ ಆಗೈತೆ. 4 ಗಂಟೆಗೆ ಇವ್ರ ಬ್ಯಾಟಿಂಗ್ ಮುಗ್ದೋಗುತ್ತೆ. ಇಂಡಿಯಾ 4:15 ಬಂತು ಅಂತ ಅಂದ್ರೆ 6 ಗಂಟೆಗೆ ಮ್ಯಾಚ್ ಮುಗಿದು 7 ಗಂಟೆ ಅಷ್ಟೊತ್ತಿಗೆ ನಾನು ವಿಡಿಯೋನೇ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಬಾಂಗ್ಲಾದೇಶ್ ಅವರು 5 ವಿಕೆಟ್ ಬಿದ್ದ ಮೇಲೆ ಕಮ್ ಬ್ಯಾಕ್ ನ ಮಾಡಿದ್ದು, ಇಂಡಿಯಾದವರಿಗೇನೆ ಟಕ್ಕರ್ ನ ಕೊಟ್ಟಿದ್ದು. ಲೋ ಸ್ಕೋರಿಂಗ್ ಆದ್ರೂ ಈ ಮ್ಯಾಚ್ ಅಲ್ಲಿ ಥ್ರಿಲ್ ಇತ್ತು ಗುರು. ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಟಾಸ್ ಇಂದ ಶುರು ಮಾಡೋಣ. ಶಾಂಟ್ ಅವರು ಮತ್ತೆ ರೋಹಿತ್ ಶರ್ಮಾ ಅವರು ಟಾಸಿಗೆ ಬರ್ತಾರೆ. ಬಾಂಗ್ಲಾದೇಶ್ ಕ್ಯಾಪ್ಟನ್ ಶಾಂಟ್ ಅವರು ಟಾಸ್ ನ ಗೆಲ್ತಾ ಇದ್ದಂಗೆ ಹೇಳ್ತಾರೆ, ಸ್ಟ್ರೈಟ್ ಅವೇ ನಾವು ಬ್ಯಾಟಿಂಗ್ ನ ಆಡ್ತೀವಿ ಅಂತ. ಯಾಕೆ ಅಂತ ಅಂದ್ರೆ ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಬ್ಯಾಟಿಂಗ್ ನ ಫಸ್ಟ್ ಆಡಿ ಗ್ರಾಸ್ ನ ಯುಟಿಲೈಸ್ ಮಾಡಿ ಹೈಯೆಸ್ಟ್ ರನ್ ನ ಹೊಡೆದು ಇಂಡಿಯಾದವರಿಗೆ ಸ್ಕೋರ್ ಬೋರ್ಡ್ ಪ್ರೆಸರ್ ನ ಹಾಕ್ತಿವಿ ಅಂತ. ಬಟ್ ಆತರ ಅನ್ಕೊಂಡಂಗೆ ಆಯ್ತಾ? ನಮ್ ಕಡೆ ಬೌಲಿಂಗ್ ಇದ್ದಿದ್ ಯಾರು? ಅದು ಮೊಹಮ್ಮದ್ ಶಮಿ ಅವರು. ಬೂಮ್ರಾ ಅವರ ಅನುಪಸ್ಥಿತಿಲಿ ಬೂಮ್ರಾ ಅವರು ಎಲ್ಲಾರನ್ನು ಫ್ಯಾನ್ಸ್ ಅನ್ಕೊಂಡಿದ್ರು ಹೆಂಗ್ ಲೀಡ್ ಮಾಡ್ತಾರೋ ಮೊಹಮ್ಮದ್ ಶಮಿ ಅವರು ಅಂತ. ಯಾಕೆಂದ್ರೆ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗಿದ್ರು. ಅದನ್ನ ನಾನು ಮಾಡ್ತೀನಿ, ನನಗೂ ಒಂದ್ ಸ್ವಲ್ಪ ಮ್ಯಾಚ್ ಟೈಮ್ ಬೇಕು ಅಂತ ಹೇಳಿ ಇವತ್ತು ಶಮಿ ಅವರು ಬೌಲಿಂಗ್ ಹಾಕಿದ್ದು. ಫಸ್ಟ್ ಓವರ್ ಅಲ್ಲೇನೆ ಎತ್ತಿದ್ದು ಯಾರ್ದು ವಿಕೆಟ್? ಸೌಮ್ಯ ಸರ್ಕಾರ ಅವ್ರ ಹತ್ರ ಉತ್ತರನೇ ಇರಲಿಲ್ಲ. ಫಸ್ಟ್ ಓವರ್ ಲಾಸ್ಟ್ ಬಾಲು ಕೀಪರ್ ಕ್ಯಾಚ್ ನ ಕೊಟ್ಬಿಟ್ಟು ಸ್ಟ್ರೈಟ್ ಅವೇ ವಾಕಿನ್ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಬರ್ತಾರೆ ಶಾಂಟ್ ಅವರು. ಶಾಂಟ್ ಅವರು ಕರೆಕ್ಟ್ ಆಗಿ ಶೆಂಟ್ ನ ಹೊಡ್ಕೊಂಡ್ ಬಂದಿರಲ್ಲ ಅಂತ ಕಾಣಿಸ್ತದೆ. ಮಗ ನೀನು ಓದೇ ಅಲ್ವಾ ಸೌಮ್ಯ ಸರ್ಕಾರ, ನಾನು ಬರ್ತೀನಿ ತಡಿ ಅಂತ ಹೇಳ್ಬಿಟ್ಟು ಹರ್ಷಿತ್ ರಾಣಾ ಅವರ ಬೌಲಿಂಗ್ ಅಲ್ಲಿ ಸೆಕೆಂಡ್ ಓವರ್ ಅಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಚ್ ಕೊಟ್ಬಿಟ್ಟು ಕವರ್ ರೀಸನ್ ಅಲ್ಲಿ ಹೋದ್ರು ಅವರು. ಬಾಂಗ್ಲಾದೇಶ 2 ರನ್ನಿಗೆ 2 ವಿಕೆಟ್. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿ ತಂಜೀನ್ ಹಸನ್. ಅವ್ರಿನ್ನ ಅಷ್ಟ್ ಕಡೆ ಸ್ಟ್ರೈಕೇ ಸಿಕ್ಕಿರ್ಲಿಲ್ಲ. ಅವ್ರಿಗೆ 2 ವಿಕೆಟ್ ಹೋದ್ರು ಕೂಡ ಅವರು ಖಡಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಯಾರ ಜೊತೆ? ಮಿರಾಜ್ ಅವ್ರ ಜೊತೆ. ಮಿರಾಜ್ ಅವರು ಸಖತ್ ಅಂದ್ರೆ ಸಖತ್ ತಿನ್ಕಾಡ್ತಾ ಇರ್ತಾರೆ. ಮಿರಾಜ್ ಅವರನ್ನು ಅದಾದ್ಮೇಲೆ ಶಮಿ ಅವ್ರ ಬೌಲಿಂಗ್ ಅಲ್ಲೇನೆ ಅವ್ರನ್ನು ಕೂಡ ಕ್ಯಾಚ್ ನ ಕೊಟ್ಬಿಟ್ಟು ಅವ್ರನ್ನು ಹೋಗ್ತಾರೆ. ಬಾಂಗ್ಲಾದೇಶ 28 ಫಾರ್ 3 ವಿಕೆಟ್ ನ ಕಳ್ಕೊಂಡಿರ್ತಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಅವರು ಬರ್ತಾರೆ ನೋಡಿ ಗುರು. 8ನೇ ಓವರ್ ಅಲ್ಲಿ 35 ರನ್ನು 3 ವಿಕೆಟ್. ಅದಂತೂ ಸಖತ್ ಅಂದ್ರೆ ಥ್ರಿಲ್ಲಿಂಗ್ ಓವರ್ ಅಂತ ಅನ್ಕೊಳ್ಳಿ. ಇವ್ರದ್ದು ಫಸ್ಟ್ ಓಪನರ್ ಇರ್ತಾರೆ ತಂಜೀಮ್ ಹಸನ್, ಅವ್ರದ್ದು ಕೀಪರ್ ಕ್ಯಾಚ್ ಆಗಿರುತ್ತೆ. ಯಾರನ್ನು ಕೂಡ ಅಪೀಲೇ ಮಾಡ್ತಾ ಇಲ್ಲ, ಅಂಪೈರ್ನು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ನ ತೋರಿಸ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ನ ಮಾಡಿ ಅವ್ರಿಗೇನೆ ಗೊತ್ತಿಲ್ಲ, ಏನ್ ಸೌಂಡೇ ಕೇಳಿಸಿಲ್ಲ ಅಂತ, ನನ್ಗೇನು ಕೇಳಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. KL ರಾಹುಲ್ ಅವರು ಒಬ್ರೇನೆ ಕಾನ್ಫಿಡೆಂಟ್ ಆಗಿ ಅಪೀಲ್ ನ ಮಾಡಿದ್ದು. ನಾನು ಥರ್ಡ್ ಅಂಪೈರ್ಗೆ ಹೋಗ್ತಾರೆ ಅಂತ ಅನ್ಕೊಂಡೆ, ಬಟ್ ಅಂಪೈರ್ನೇ ಔಟ್ ಕೊಟ್ರು. ತಂಜೀನ್ ಹಸನ್ ಅವರು 25 ಬಾಲಿಗೆ 25 ರನ್ ಹೊಡೆದು ಸ್ಟ್ರೈಟ್ ಅವೇ ವಾಕಿನ್ ನ ಮಾಡ್ತಾರೆ. ಬಾಂಗ್ಲಾದೇಶ್ 35 ಫಾರ್ 4 ವಿಕೆಟ್ ಡೌನ್. ಮುಸ್ತಫಿಜುರ್ ರೆಹಮಾನ್ ಅವರ ಆಗಮನ. ಮುಸ್ತಫಿಜುರ್ ರೆಹಮಾನ್ ಈ ICC ಇವೆಂಟ್ಸ್ ಅಂತ ಬಂದಾಗ, ಇಲ್ಲ ಇಂಡಿಯಾ ಮೇಲೆ ಅಂತ ಬಂದಾಗ ಒಳ್ಳೆ ಸ್ಟ್ಯಾಟ್ಸ್ ನ ಇಟ್ಕೊಂಡಿರೋದು ಬಾಂಗ್ಲಾದೇಶ ಪರವಾಗಿ. ಶಕೀಬ್ ಅಲ್ ಹಸನ್ ಬಿಡ್ತು ಅಂತ ಅಂದ್ರೆ, ಬಟ್ ಅವ್ರನ್ನು ಕೂಡ ಫಸ್ಟ್ ಬಾಲ್ ಏನೇ ಔಟ್, ಅದನ್ನು ಕೀಪರ್ ಕ್ಯಾಚು. 2 ವಿಕೆಟ್ ಬೀಳುತ್ತೆ. ಹ್ಯಾಟ್ರಿಕ್ ವಿಕೆಟ್ ಬೀಳುತ್ತೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇದ್ದೆ. ಅಷ್ಟು ಸುಲಭ ಅಲ್ಲ ಹ್ಯಾಟ್ರಿಕ್ ವಿಕೆಟ್ ನ ಎತ್ತದು. ಜಾಕಿರ್ ಅವ್ರ ಅನ್ನೋರು ಬರ್ತಾರೆ. ಅವ್ರದ್ದು ಕೂಡ ಅನ್ಫಾರ್ಚುನೇಟ್ಲಿ ಸ್ಲಿಪ್ಪಿಗೆ ಕ್ಯಾಚ್. ಅದು ಯಾರಿಗೆ? ರೋಹಿತ್ ಶರ್ಮಾ ಅವರಿಗೆ 2 ಸ್ಲಿಪ್ ನ ಇಟ್ಟಿರ್ತಾರೆ. ಫಸ್ಟ್ ಸ್ಲಿಪ್ಪಿಗೆ ಕ್ಯಾಚ್ ಹೋಗುತ್ತೆ. ಈಸಿ ಸಿಟ್ಟರ್ ಕ್ಯಾಚ್ ರೋಹಿತ್ ಶರ್ಮಾ ಅವರು ಸ್ಟ್ಯಾಂಡರ್ಡ್ಸ್ಗೆ ಬಿಡ್ತಾರೆ. ನಿಜವಾಗ್ಲೂ ಅಕ್ಷರ್ ಪಟೇಲ್ ಅವ್ರ ಜಾಗದಲ್ಲಿ ಯಾರೇ ಇದ್ರು ಕೂಡ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಬೈರಾಕ್ಟರ್ ಸೀರೀಸ್ ಅಲ್ಲಿ ಹ್ಯಾಟ್ರಿಕ್ ವಿಕೆಟ್ ತೆಗೆದೇ ಬೇರೆ. ಇಂಥ ICC ಇವೆಂಟ್ಸ್ ಅಂತ ಬಂದಾಗ ಎಲ್ಲಾ ಬೌಲರ್ಗೂ ಕೂಡ ಹ್ಯಾಟ್ರಿಕ್ ವಿಕೆಟ್ ಒಂಥರ ಡ್ರೀಮ್ ಇದ್ದಂಗೆ. ರೋಹಿತ್ ಶರ್ಮಾ ಅವ್ರದ್ದು ಫ್ರಸ್ಟ್ರೇಷನ್ ಕಾಣಿಸ್ತು, ನೆಲಕ್ಕೆಲ್ಲ ಬಡಿತಾರೆ ಗ್ರೌಂಡಿಗೆ, ಏನು ಮಾಡೋಕ್ಕಾಗೋದಿಲ್ಲ. ಬಿಟ್ಟಾದ್ಮೇಲೆ ಆಲ್ರೆಡಿ ವಿರಾಟ್ ಕೊಹ್ಲಿ ಮತ್ತೆ ಶ್ರೇಯಸ್ ಅಯ್ಯರ್ ಅಂತ ಕಾಣಿಸುತ್ತೆ ಈ ಕಡೆ ಸ್ಲಿಪ್ ಅಲ್ಲಿ ಇದ್ದಿದ್ದು. KL ರಾಹುಲ್ ಎಲ್ಲಾರನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ನುಗ್ಬಿಟ್ಟಿರ್ತಾರೆ. ಬಟ್ ರೋಹಿತ್ ಶರ್ಮಾ ಅವರು ಕ್ಯಾಚ್ ನ ಬಿಟ್ಟಿರ್ತಾರೆ. ಕ್ಯಾಚ್ ನ ಬಿಟ್ರು ಅಲ್ಲಿಂದ ಮ್ಯಾಚ್ ನ ಎಲ್ಲಿಗೋ ತಗೊಂಡೋದ್ರು ಜಾಕಿರ್ ಅವರು ಮತ್ತೆ ಹೃದಯ್ ಅವರು. 35 ಫಾರ್ 6 ಆಗ್ಬೇಕಿತ್ತು. ಅದೇನಾದ್ರು 6 ವಿಕೆಟ್ ಬಿದ್ದಿತ್ತು ಅಂತ ಅಂದಿದ್ರೆ ಬಾಂಗ್ಲಾದೇಶ್ ಅವರು ನನ್ನ ಪ್ರಕಾರ ಹೃದಯ ವಿಕೆಟ್ ಎತ್ತಿರಿ 80-90ಕ್ಕೆ ಕಚ್ಕೊಂಡ್ಬಿಡೋರು. ಮ್ಯಾಚ್ ನಾನು ಅನ್ಕೊಂಡಂಗೆ 6 ಗಂಟೆಗೆ ಮುಗಿಯೋದು. ಬಟ್ ಮ್ಯಾಚ್ ಮುಗ್ದಿಲ್ಲ ಅಂತ ಹೇಳಿ ಹೃದಯ್ ಅವರು ಮತ್ತೆ ಜಾಕಿರ್ ಅವರು ಸ್ಟಾರ್ಟ್ ಮಾಡಿದ್ದು. ICC ಇವೆಂಟ್ ಅಲ್ಲಿ 6th ವಿಕೆಟ್ ಪಾರ್ಟ್ನರ್ಶಿಪ್, 154 ಪಾರ್ಟ್ನರ್ಶಿಪ್, ಹೈಯೆಸ್ಟ್ ರೆಕಾರ್ಡ್ ಪಾರ್ಟ್ನರ್ಶಿಪ್ ನ ಕ್ರಿಯೇಟ್ ಮಾಡಿದ್ದು. ಅಯ್ಯಪ್ಪ, ಕೆಚ್ಚೋದು ಇಲ್ಲ ಎಂಥದ್ದು ಇಲ್ಲ. ಬಟ್ ನೆಲದಲ್ಲಿ ಆಡಿ ಆ ಮಿಡಲ್ ಓವರ್ಸ್ ಅಲ್ಲಿ ಒಂದು 6-4 ನ ಹಾಕಿ ಬೆಂಕಿ ಬ್ಯಾಟಿಂಗ್ ನ ಆಡ್ಕೊಂಡು ಹೋಗ್ತಾರೆ.
ಕೊನೆಗೆ ಜಾಕಿರ್ ಅವ್ರ ವಿಕೆಟ್ನ ಎತ್ತುತ್ತಾರೆ. ಮೊಹಮ್ಮದ್ ಶಮಿ ಅವರು, ವಿರಾಟ್ ಕೊಹ್ಲಿ ಅವರು ಈಸಿ ಕ್ಯಾಚ್ನ ಹಿಡ್ಕೊಳ್ತಾರೆ. ಅದಾದ್ಮೇಲೆ ರಿಷಾದ್ ಆಲ್ ರೌಂಡರ್ ಗುರು, ಅವರಂತೂ ಅಕ್ಷರ್ ಪಟೇಲ್ ಅವರಿಗೆ ಒಂದು ಓವರ್ಲಿ 16 ರನ್ ಹೊಡಿತಾರೆ. ಅದಾದ್ಮೇಲೂ ಕೂಡ ಅವ್ರು ನೀಟಾಗಿ ಒಳ್ಳೆ ಸ್ಕೋರ್ನ ಹೊಡಿಬೋದಿತ್ತು. ಬಟ್ ಇಲ್ಲಿ ಇನ್ನೂ ಒಂದು ಅಪ್ರಿಷಿಯೇಟ್ ಮಾಡಬೇಕು, ಜಾಕಿರ್ ಅವರು 68 ರನ್ ಹೊಡಿತು ಅಂತ ಅಂದ್ರೆ ಅವ್ರ ಜೊತೆ ಇನ್ನೊಂದು ಎಂಡಲ್ಲಿ ಖಡಕ್ ಆಗಿ ನಿಂತ್ಕೊಂಡು ಹೃದಯ್ ಅವರು 100ನ ಹೊಡೆದಿದ್ದು. ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ನನ್ಗೆ ಇನ್ನೂ ನೆನಪೈತೆ, 2 6 3 6 ಹೊಡೆದಿರ್ತಾರೆ ಇಂಡಿಯಾದವ್ರ ಮೇಲೆ. ಬಟ್ ಎಲ್ಲ ಬ್ಯಾಟರ್ನು ಕೂಡ ತಿನ್ಕಾಡ್ಬೇಕಾದ್ರೆ ಇವ್ರು 100ನ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅದನ್ನು ವರ್ಲ್ಡ್ ಅಲ್ಲೇ ನಂಬರ್ 1 ಬೌಲಿಂಗ್ ಯೂನಿಟ್ ವಿರುದ್ಧ ಅಪ್ರಿಷಿಯೇಟ್ ಮಾಡಲೇಬೇಕು. ಹೃದಯ್ ಅವರು ಬೆಂಕಿ ಬ್ಯಾಟಿಂಗು, 2 4 2 6 6 4 84 ಸ್ಟ್ರೈಕ್ ರೇಟ್ ಸ್ವಲ್ಪ ಕಡಿಮೆ ಇತ್ತು. ಬಟ್ ಲಾಸ್ಟ್ 4 ಓವರ್ಸಿಗೆ ಅವ್ರು ಬಂದಾಗ 215 ರನ್ಸ್ ಏನೋ ಇರುತ್ತೆ, ಆರಾಮಾಗಿ 250ನ ಹೊಡಿಬೋದಿತ್ತು. ಬಟ್ ವಿಕೆಟ್ನೆಲ್ಲ ಕಳ್ಕೊಂಡು ಅಜೀತಿ ಪಿಜೀತಿ ಆಗೋಗ್ಬಿಡ್ತಾರೆ. ಅಕ್ಷರ್ ಪಟೇಲ್ 2 ವಿಕೆಟು, ಮೊಹಮ್ಮದ್ ಶಮಿ ಅವರು ಖಡಕಾಗಿ 5 ವಿಕೆಟು, ಬೆಂಕಿ ಬೌಲಿಂಗ್ ಗುರು ಶಮಿ ಅವರಿಂದ ಅಂತೂ. ಹರ್ಷಿತ್ ರಾಣಾ ಇಂಪಾರ್ಟೆಂಟ್ 3 ವಿಕೆಟ್ನ ಎತ್ಕೊಟ್ಟು ಬಾಂಗ್ಲಾದೇಶ್ ಅವರು 228 ರನ್ ಟಾರ್ಗೆಟ್ನ ನಮಗೆ ಕೊಡ್ತಾರೆ. ಇದನ್ನ ಚೇಸ್ ಮಾಡಕ್ಕೆ ಬರ್ತಾರೆ, ಈಜಿ ಚೇಸ್ನ ಮಾಡ್ತಾರೆ, 30 ಓವರ್ ಒಳಗೆ ಆರಾಮಾಗಿ ಚೇಸ್ನ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಅದೇ ತರ ಸ್ಟಾರ್ಟ್ನ ಕೊಡ್ತಾರೆ. ಇನಿಷಿಯಲ್ 2 ಓವರ್ಸ್ ಅಲ್ಲಿ ಇನ್ ಸ್ವಿಂಗರ್ ಔಟ್ ಸ್ವಿಂಗರ್ ಸಖತ್ ಕಾಟ ಕೊಡ್ತಾ ಇರ್ತಾರೆ ಟಸ್ಕಿನ್ ಅಹಮದ್ ಮತ್ತೆ ಮುಸ್ತಾಫಿಜುರ್ ಅವರು. ಆಗ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ ರೋಹಿತ್ ಶರ್ಮಾ. ಆಮೇಲೆ ತಿನ್ಕಾಡಿದ್ರೆ ಹಾಕಲ್ಲ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡ್ತಾರೆ ಆಕ್ಸಲೇಟರ್ನ ಮಾಡೋದಿಕ್ಕೆ. ರೋಹಿತ್ ಶರ್ಮಾ ಅವ್ರ ಅಟ್ಲೀಸ್ಟ್ ಬೆಸ್ಟ್ ಗುರು. ಶುಭ್ಮನ್ ಗಿಲ್ ನಿಧಾನ ಆಡಿದ್ರು ಅಂತ ಅಂದ್ರೆ ಪವರ್ ಪ್ಲೇಲಿ ರೋಹಿತ್ ಶರ್ಮಾ 36 ಬಾಲಿಗೆ 41 ರನ್ ಹೊಡೆದು 7 4 113 ಸ್ಟ್ರೈಕ್ ರೇಟ್ ಅಲ್ಲಿ ಕಡಕ್ ಸ್ಟಾರ್ಟ್ನ ಕೊಡೋದು ಇಂಡಿಯಾದವರಿಗೆ. 69 ರನ್ನಿಗೆ ನೋಲಾಸ್ ಇರ್ತೀವಿ ನಾವು ಪವರ್ ಪ್ಲೇಲಿ. 11ನೇ ಓವರಲ್ಲಿ ರೋಹಿತ್ ಶರ್ಮಾ ಅವರು ಔಟ್ ಆಗ್ತಾರೆ. ಆಮೇಲೆ ಬಂದಿದ್ದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವ್ರು ಬಂದಾಗ ನಾನು ಆರಾಮಾಗಿ 30 ಓವರ್ಸಿಗೆ ಆರಾಮಾಗಿ ಚೇಸ್ನ ಮಾಡ್ತಾರೆ. ಆ 10 ಓವರ್ದು ಪಾರ್ಟ್ನರ್ಶಿಪ್ನ ನೋಡಿ ಅಂತ ಅನ್ಕೊಂಡಿದೆ. ಬಟ್ ಅಷ್ಟು ಈಸಿ ಕೊಡ್ಲಿಲ್ಲ. ವಿರಾಟ್ ಕೊಹ್ಲಿ ಅವರಂತೂ ಸಖತ್ ಅಂದ್ರೆ ಸಖತ್ತು ತಿನ್ಕಾಡ್ಬಿಟ್ರು ಇವತ್ತು ಸಖತ್. ವಿರಾಟ್ ಕೊಹ್ಲಿ ಈ ರೇಂಜಿಗೆ ತಿನ್ಕಾಡಿರೋದು ನೋಡೇ ಇಲ್ಲ. 38 ಬಾಲ್ನ ಆಡಿ ವಿರಾಟ್ ಕೊಹ್ಲಿನೇ ಸೆಟಲ್ಡ್ ಆಗಿಲ್ಲ. ಆ ಹೋಗೋ ಬಾಲ್ನ ಲೆಗ್ ಸ್ಪಿನ್ನರ್ ಬಾಲ್ಗೆ ಕೆದಕ್ತಾ ಇದ್ದಾರೆ. ಅವ್ರದ್ದು ರೈಟ್ ಫುಟ್ ಒಂಥರ ಸೀಲ್ ಹೊಡೆದಂಗೆ ನಿಂತೇ ಇಲ್ಲ. ಅವ್ರ ಸ್ಟ್ಯಾಂಡಿಂಗೇ ಸರಿ ಇಲ್ಲ. ಒಂಥರ ಬ್ಯಾಲೆನ್ಸ್ ತಪ್ಪೋಗ್ಬಿಟ್ರು. ಶಾರ್ಟ್ ಎಲ್ಲ ಅಷ್ಟೊಂದು ಇದಿರಲಿಲ್ಲ, ಆರಾಮಾಗಿ ಏರಿಗೆ ಹೋಯ್ತು. ರಿಷಾದ್ ಅವರು ಕ್ಯಾಚ್ನ ಕೊಟ್ಟರು 38 ಬಾಲಿಗೆ. ಒಳ್ಳೆ ಪಾರ್ಟ್ನರ್ಶಿಪ್ ಬಂದ್ರು ಕೂಡ ಒಳ್ಳೆ ಬಾಲ್ಸ್ ಅಲ್ಲಿ ಬರಲಿಲ್ಲ, ಸಖತ್ ಬಾಲ್ಸ್ ಬೀಟ್ ಆಗಿತ್ತು. ಬಟ್ ಇನ್ನೊಂದು ಎಂಡಲ್ಲಿ ಶುಭ್ಮನ್ ಗಿಲ್ ಅವರು ಖಡಕ್ಕಾಗಿ ಆಡಿದ್ದು ಗುರು. ಒಂದು 6ನ ಹೊಡಿತಾರೆ 98 ಮೀಟರು. ಏನು ಹೋಗಿದ್ದ ಆ 6 ಅಂತೂ ಖಡಕ್ 6 9 4 3 6ನ ಹೊಡೆದಿ ಒಂದ್ ಕಡೆ ಪೊಸಿಷನ್ ಅಲ್ಲಿ ಹಂಗೆ ನಿಂತಿದ್ರು. ಗಿಲ್ ಅಟ್ ಈಸ್ ಬೆಸ್ಟ್ ಗುರು. ನಿಜವಾಗ್ಲೂ ಅವ್ರ ತಲೆ ಬೀಳೋದೇ ಇಲ್ಲ. ಒಂಥರ ಬಾಲಿಗೆ ಆ ಸಿಲ್ಕ್ ಅಂಡ್ ಟಚ್ ಕೊಟ್ಟು ಹೊಡಿತಾರಲ್ಲ 4 ನೋಡೋದಕ್ಕೆ ಒಂಥರ ಕ್ರೇಜಿ ಶಾಟು. ಅದಾದ್ಮೇಲೆ ಫ್ರೆಂಡ್ ನುಗ್ಗಿ ಒಂದು ಹೊಡಿತಾರೆ ಮಿಡ್ ವಿಕೆಟ್ ಮೇಲೆ, ಅದಂತೂ ಬೆಂಕಿ ಶಾಟು ನಿಜವಾಗ್ಲೂ. ಶುಭ್ಮನ್ ಗಿಲ್ ಅಟ್ ಈಸ್ ಬೆಸ್ಟ್ ಗುರು. ವೈಸ್ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಗಿಂತ ಹೆಚ್ಚು ಜವಾಬ್ದಾರಿನ ತಗೊಂಡು ಆಡಿದ್ದು ಅಂತಂದ್ರೆ ಇವತ್ತು ಶುಭ್ಮನ್ ಗಿಲ್ ಅವರು. ಶುಭ್ಮನ್ ಗಿಲ್ನ ಬಿಟ್ಟಾಕಿ ವಿರಾಟ್ ಕೊಹ್ಲಿ ಅವರು ರಿಷಾದ್ ಅವರು ಔಟ್ ಆಗ್ತಾ ಇದ್ದಂಗೆ ಮುಸ್ತಾಫಿಜುರ್ ಅವರು ವಿಕೆಟ್ನ ಎತ್ತೋದು ಯಾರ್ದು ಶ್ರೇಯಸ್ ಅಯ್ಯರ್ ಅವ್ರದ್ದು 15 ರನ್ನಿಗೆ. ಅವರನ್ನು ಕೂಡ ಹೊಡೆಯೋದಕ್ಕೆ ಹೋಗಿ ಲಾಂಗಾನೆ ಕವರ್ ಆಗೋದಿಲ್ಲ, ಅವ್ರ ವಿಕೆಟ್ ಬೀಳುತ್ತೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಅವರು ಬರ್ತಾರೆ. ಅಕ್ಷರ್ ಪಟೇಲ್ 8 ರನ್ ಹೊಡೆದಿ ರಿಷಾದ್ ಅವ್ರ ವಿಕೆಟ್ ಅಲ್ಲಿ ಅವ್ರನ್ನು ಕೂಡ ಔಟ್ ಆಗೋದು. ಬಟ್ ಇನ್ನ ಒಂದು ಹೇಳ್ಬೇಕು, ಬಾಂಗ್ಲಾದೇಶ್ ಬೌಲರ್ಸ್ ಅಲ್ಲಿ ಇವ್ರದ್ದು ಮುಸ್ತಾಫಿಜರ್ ಒಬ್ರು ಕಾಸ್ಟ್ಲಿ ಆದ್ರು ಅನ್ನೋದು ಬಿಟ್ರೆ ಮಿರಾಜು ಅದಾದ್ಮೇಲೆ ರಿಷಾದ್ ಇವರೆಲ್ಲ ಬೆಂಕಿ ಬೌಲಿಂಗ್ನ ಹಾಕಿರೋದು. ಮುಸ್ತಾಫಿಜರ್ ಒಬ್ರೇನೆ 6 ರನ್ಸ್ನ ಕಾರ್ಸ್ ಮಾಡಿರೋದು ಎಕಾನಮಿಲಿ. ಅದನ್ನ ಬಿಡ್ತು ಅಂತಂದ್ರೆ ಅವ್ರ ಕಡೆನೂ ಖಡಕ್ ಬೌಲಿಂಗ್ನ ಹಾಕಿದ್ರು. ಅದಾದ್ಮೇಲೆ KL ರಾಹುಲ್ ಮತ್ತೆ ಶುಭ್ಮನ್ ಗಿಲ್ ಅವರು ನಿಂತ್ಕೊಂಡು ಮ್ಯಾಚ್ನ ತಗೊಂಡು ಹೋಗ್ತಾ ಇರ್ತಾರೆ. KL ರಾಹುಲ್ ಅವ್ರದ್ದೊಂದು ಕ್ಯಾಚ್ನ ಬಿಡ್ತಾರೆ ಜಾಕಿರ್ ಅವರು. ಆ ಕ್ಯಾಚ್ ಏನಾರು ಹಿಡಿದಿತ್ತು ಅಂತ ಅಂದ್ರೆ ಮ್ಯಾಚ್ ಮೇ ಬಿ ಇಷ್ಟು ಈಸಿಯಾಗಿ ಇಂಡಿಯಾ ಗೆಲ್ತಾ ಇರಲಿಲ್ಲ. ಬಡ್ಡೆಗೆ ಹೋಗಿರೋದು ಇನ್ನ 50 ರನ್ ಸಮಥಿಂಗ್ ಏನೋ ಬೇಕಿತ್ತು. ಬಾಲ್ಸ್ ಏನು 85+ ಬಾಲ್ಸ್ ಏನೋ ಇದ್ದೋ. ಬಟ್ ಆ ಟೈಮಲ್ಲಿ ಆ ವಿಕೆಟ್ ಬಿದ್ದಿತ್ತು ಅಂತಂದ್ರೆ ಕಷ್ಟ ಆಗಿರೋದು. ಆ ಕ್ಯಾಚ್ನ ಬಿಟ್ರು, ಅಲ್ಲೇನೆ ಮ್ಯಾಚ್ನ ಬಿಟ್ರು. ಶುಭ್ಮನ್ ಗಿಲ್ ಬಗ್ಗೆ ಇನ್ನೇನು ಹೇಳೋದು ಗುರು. ಕ್ಲಾಸಿ 100ನ ಹೊಡೆದ್ರೆ ಏನು ಬೆಂಕಿ ಸೆಲೆಬ್ರೇಷನ್ ಮಾಡಲಿಲ್ಲ, ನಾರ್ಮಲ್ ಸೆಲೆಬ್ರೇಷನ್ನು. ICC ಇವೆಂಟಲ್ಲಿ ಫಸ್ಟ್ 100 ಅವರು ಲಾಸ್ಟ್ ವರ್ಲ್ಡ್ ಕಪ್ನ ಆಡಿದ್ರು ಕೂಡ 8ನೇ 100 ಅವರು ODI ಕೆರಿಯರ್ನಲ್ಲಿ ಬೆಂಕಿ. ಈ ಆರಂಭಿಕರಾಗಿ ಫಸ್ಟ್ 2000 ರನ್ಸ್ ಅಲ್ಲಿ ಹೈಯೆಸ್ಟ್ ಸರಾಸರಿನ ಇಟ್ಟಿರೋದು ಶುಭ್ಮನ್ ಗಿಲ್ ಅವರೇನೆ. ಇನ್ ರಾಹುಲ್ ಕಡೆ ಬಂತು ಅಂತಂದ್ರೆ 41 ರನ್ನ ಹೊಡೆದ್ರು, ಕೊನೆಗೆ 6ನ ಹೊಡೆದು ಅವರೇನೆ ಫಿನಿಶ್ ಮಾಡಿದ್ರು. ಈ ಮ್ಯಾಚ್ ಬಗ್ಗೆ ಇಷ್ಟ. ಈ ಮ್ಯಾಚ್ ಅಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತ ಅಂದ್ರೆ ಶಮಿ ಅವ್ರ ಖಡಕ್ ಬೌಲಿಂಗು ಮತ್ತೆ ಗಿಲ್ ಅವ್ರದ್ದು ಔಟ್ಸ್ಟ್ಯಾಂಡಿಂಗ್ ವೈಸ್ ಕ್ಯಾಪ್ಟನ್ಸಿ ಬ್ಯಾಟಿಂಗು. ಅದಾದ್ಮೇಲೆ KL ರಾಹುಲ್ ಅವರು ಒಂದು ಕ್ಯಾಚ್ ಅನ್ನ ಸಿಕ್ಕಿದ್ರು ಕೂಡ ನೀಟಾಗಿ ಆಡಿ ಕೊನೆವರೆಗೂ ಫಿನಿಶಿಂಗ್ ಮಾಡಿರೋದು ಒಂದು ಖುಷಿನ ತಂದೈತೆ. ಅದಾದ್ಮೇಲೆ ಹರ್ಷಿತ್ ರಾಣಾ ಅವ್ರ ಸಪೋರ್ಟಿಂಗ್ ಬೌಲಿಂಗು. ಇನ್ನ ಒಂದು ಸ್ವಲ್ಪ ಬೌಲಿಂಗು
ಸ್ಟ್ರೆಂತ್ ಮಾಡಬೇಕು, ಸ್ಪಿನ್ನರ್ಸ್ ಇನ್ನ ಕಡಕ್ಕಾಗಿ ಹಾಕಬೇಕು. 5 ವಿಕೆಟ್ ಬಿದ್ಮೇಲೆ ಇಲ್ಲಿವರೆಗೆ ಹೊಡ್ಸ್ಕೊಂಡಿದ್ದು ನನಗೇನು ಇಷ್ಟ ಆಗಲಿಲ್ಲ. ಅದಾದ್ಮೇಲೆ ಬ್ಯಾಟರ್ಸು ತಿನ್ಕಾಡಿದೂ ಕೂಡ ನನ್ಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ನಿಮ್ಗೇನು ಅನ್ನಿಸ್ತು? ಮ್ಯಾಚ್ ನೀವು ಈಸಿಯಾಗಿ ಗೆಲ್ತೀನಿ ಅಂತ ಅನ್ಕೊಂಡಿದ್ರೆ ಬುಡಕ್ಕೆ ಹೋದಾಗ ಏನು ಅನ್ನಿಸ್ತು? ಇಲ್ಲ ಬಾಂಗ್ಲಾದೇಶ ಏನಾರು ಗೆದ್ದುಬಿಡ್ತಾರೆ ಅಂತ ಯಾವ್ದಾದ್ರು ಆ್ಯಂಗಲಲ್ಲಿ ನಿಮ್ಗೆ ಏನಾರು ಅನ್ಸಿತ್ತಾ? ಅದೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾರು ಇಷ್ಟ ಅಂತಂದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾರು ಹೊಸ್ದಾಗಿ ತರೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.